ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆರಾಮದನ್. ಸ್ನೇಹಿತರೆ, ಇತ್ತೀಚೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ತುಂಬಾ ಜನ ಕಡಿಮೆ ಮಾಡಿದ್ದಾರೆ. ಯಾಕಂದ್ರೆ ವಿಡಿಯೋಸ್ ನೋಡ್ತಾ ಇದ್ದಾರೆ, ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ. ಇವತ್ತು ನೀವು ಸಪೋರ್ಟ್ ಮಾಡಿ ಬಿಡಿ, ನನ್ನ ಕರ್ತವ್ಯ ನಾನು ಮಾಡೇ ಮಾಡ್ತೇನೆ. ಯಾಕಂದ್ರೆ ನಾನು ಬಂದಿರೋದೇ ಜನಗಳಿಗೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟೇನೇನೆ. ಆದ್ರೆ ನೀವು ಸಪೋರ್ಟ್ ಮಾಡಿದ್ರೆ ಇನ್ನಷ್ಟು ಹುಮ್ಮಸ್ಸು ಜಾಸ್ತಿ ಆಗುತ್ತೆ. ಒಂದು ವಿಡಿಯೋ ಬದಲಿಗೆ ಇನ್ನೂ 4 ವಿಡಿಯೋಸ್ ಅನ್ನ ಹಾಕ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್. ಫ್ರೆಂಡ್ಸ್, ಇವತ್ತು ಒಂದು ತುಂಬಾನೇ ಮುಖ್ಯವಾದ ವಿಷಯ ಇದೆ. ಯಾಕಂತಂದ್ರೆ ನಾನು ಸುಮಾರು ದಿನದಿಂದ ಹೇಳ್ತಾನೆ ಇದ್ದೆ. ಯಾಕಂದ್ರೆ ಯಾರ್ಯಾರು ಅಕ್ರಮವಾಗಿ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀರಾ ಅವರಿಗೆ ಇವತ್ತಲ್ಲ ನಾಳೆ ಸರ್ಕಾರ ರುಚಿಯನ್ನ ತೋರಿಸುತ್ತೆ, ಅದರ ಬಿಸಿಯನ್ನ ಮುಟ್ಟಿಸುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಅದೇ ಕೆಲಸವನ್ನ ಬಿಬಿಎಂಪಿ ಶುರು ಮಾಡಿದೆ. ಬಿಬಿಎಂಪಿಯಿಂದ ಅಕ್ರಮ ಕಟ್ಟಡಗಳ ತೆರವಿಗೆ ಗ್ರೀನ್ ಸಿಗ್ನಲ್ ಅನ್ನ ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಯಾಕಂತ ಅಂದ್ರೆ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಬೇಕು ಅಂತಂದ್ರೆ ಯಾವುದೇ ಕಾರಣಕ್ಕೂ ವಯೋಲೇಷನ್ ಮಾಡಬಾರ್ದು. ಏನು ಪ್ಲಾನ್ ಅಪ್ರೂವಲ್ ತಗೊಂಡಿರ್ತೀವಿ, ಆಸ್ ಪರ್ ಪ್ಲಾನ್ ಅಪ್ರೂವಲ್ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು. ಒಂದು ವೇಳೆ ಆ ಪ್ಲಾನ್ ಅಪ್ರೂವಲ್ ಗಿಂತನೂ ನಾವೇನಾದ್ರೂ ಚೇಂಜಸ್ ಮಾಡಿದ್ವಿ ಅಂತ ಅಂದ್ರೆ 100% ಅದು ಇವತ್ತಲ್ಲ ನಾಳೆ ನಮ್ಗೆ ಅದು ಕುತ್ತು ಬಂದೇ ಬರುತ್ತೆ. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಇದೇ ಉದ್ದೇಶದಿಂದಲೇನೆ ಇವಾಗ ಮಸ್ಟ್ ಅಂಡ್ ಶುಡ್ ಪ್ಲಾನ್ ಅಪ್ರೂವಲ್ CC/OC ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಬೊಮ್ಮಡಿ ಹೊಡಿತಾ ಇರೋದು ಇದೇ ಉದ್ದೇಶದಿಂದಲೇನೆ. ಯಾಕಂತ ಅಂದ್ರೆ ಅಲ್ಲಿ ವ್ಯಕ್ತಿ ಯಾವ ತರ ಇರ್ತಾನೆ, ಪವರ್ಫುಲ್ ಆಗಿರ್ತಾನ, ವೀಕ್ ಇರ್ತಾನ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಯಾಕಂದ್ರೆ ಒಬ್ಬೊಬ್ಬ ಸೆಟ್ ಬ್ಯಾಕ್ ಬಿಡ್ತಾನೆ, ಒಬ್ಬ ಸೆಟ್ ಬ್ಯಾಕ್ ಬಿಡಲ್ಲ. ಒಬ್ಬ ಫ್ರಂಟ್ ಅಲ್ಲಿ ತಗೊಳ್ತಾನೆ ರ್ಯಾಂಪಿಂಗು, ಅರ್ಧ ರೋಡಿಗೆನೆ ರ್ಯಾಂಪಿಂಗ್ ತಗೊಳ್ತಾನೆ. ಆ ತರ ಎಲ್ಲ ಆದಾಗ ಏನಾಗುತ್ತೆ, ಒಂದು ಜನ ಕಂಪ್ಲೇಂಟ್ ಮಾಡೋದು ಜಾಸ್ತಿ ಆಗುತ್ತೆ. ಪ್ಲಸ್ ಪಾರ್ಕಿಂಗು, ರೋಡಲ್ಲೇ ಪಾರ್ಕಿಂಗು ದಿನಗಳ ಗಟ್ಟಲೆ ಇದ್ ಮಾಡೋದು. ಮತ್ತೆ ಇವಾಗ ಇತ್ತೀಚೆಗೆ ವೈಟ್ ಫೀಲ್ಡ್ ಅಲ್ಲೆಲ್ಲಾನು ನಮ್ಮ ಬಿಬಿಎಂಪಿ ಆಯುಕ್ತರು ತುಂಬಾ ಸ್ಟ್ರಿಕ್ಟ್ ಆಗಿ ಇದ್ ಮಾಡಿದ್ರು. ಯಾವ್ಯಾವ್ದು ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲಿ ಆ ಮೆಟೀರಿಯಲ್ ಅನ್ನ ಹಾಕೊಂಡು ಯಾರೆಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅವರಿಗೂ ಕೂಡ ದಂಡ ವಿಧಿಸೋ ಮುಖಾಂತರ ಇಲ್ಲಿ ಪನಿಷ್ಮೆಂಟ್ ಅನ್ನ ಶುರು ಮಾಡಿದ್ದಾರೆ. ಇದು ಖಂಡಿತ ಎಲ್ಲಾ ಕಡೆಗೂ ಆಗ್ಬೇಕು ಅಂತ ಹೇಳ್ಬಿಟ್ಟು ನಿಜವಾಗೂ ನಾನು ಸರ್ಕಾರದ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಯಾಕಂತ ಅಂದ್ರೆ ನೋಡಿ, ನೀವೇನಾದ್ರೂ ಒಂದು ಕೇಳಲಿಕ್ಕೆ ಹೋಗಿ ಅಲ್ಲಿ ಅವನಿಗೆ ಓಡಾಡ್ಲಿಕ್ಕೆ ವೆಹಿಕಲ್ ಓಡಾಡ್ಲಿಕ್ಕೆ ಜಾಗನೇ ಇರಲ್ಲ. ಎರಡು ಕಡೆ, ಒಂದ್ ಕಡೆ ಜಲ್ಲಿ ಹಾಕಿರ್ತಾನೆ, ಒಂದ್ ಕಡೆ ಸಿಮೆಂಟ್ ಹಾಕಿರ್ತಾನೆ, ಒಂದ್ ಕಡೆ ಆಲೋ ಬ್ರಿಕ್ಸ್ ಜೋಡಿಸಿರ್ತಾನೆ. ಅದರನ್ನೇನೆ ಒಂದು ಕ್ರಮಬದ್ಧವಾಗಿ ಒಂದು ಸೈಡ್ ಅಲ್ಲಿ, ಎಲ್ಲ ಕಡೆ ಜಾಗ ಇರಲ್ಲ, ಒಂದ್ ಕಡೆ ಚಿಕ್ಕ ರೋಡ್ ಇರುತ್ತೆ. ಬಟ್ ಅದನ್ನ ಯಾವ ತರ ಹಾಕೋಬೇಕು ಆ ತರ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು. ತೊಂದರೆ ಕೊಡದೆ ಇರೋ ರೀತಿಯಲ್ಲಿ ಹಾಕೊಂಡು ಅವರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅನ್ನ ಮುಗಿಸ್ಕೋಬೇಕು. ಅವಾಗ ಯಾರು ಕಂಪ್ಲೇಂಟ್ ಮಾಡಕ್ ಹೋಗ್ತಾರೆ? ಇಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಮಾತ್ರನೇನೆ ಮ್ಯಾಕ್ಸಿಮಮ್ ಅಲ್ಲಿ ಇದಾಗೋದು. ಇವಾಗ ನೋಡಿ, ಇಲ್ಲಿ ಯಾವ್ಯಾವ್ದ ತರ ಅಕ್ರಮವಾಗಿ ಬಿಲ್ಡಿಂಗ್ಗಳು ಆಗಿತ್ತು ಅದನ್ನ ಆಲ್ರೆಡಿ ಯಲಹಂಕ, ವೈಟ್ ಫೀಲ್ಡ್ ಎಲ್ಲ ಕಡೆಗೂ ಬಿಬಿಎಂಪಿ ಕಡೆಯಿಂದ ನೆಲಸಮ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಆಲ್ರೆಡಿ 2 days ಬ್ಯಾಕ್ ಇಂದ ಶುರುವಾಗಿದೆ. ನೋಡಿ, ಯಲಹಂಕ ಉಪವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಸುಮಾರು 13 ಕಟ್ಟಡಗಳ ಅನಧಿಕೃತ ಭಾಗ ತೆರವು. ನೀವು ಯಾವ ಬಿಲ್ಡಿಂಗ್ ಅಲ್ಲಿ ಏನ್ ಪಾರ್ಟ್ಸ್ ಅನ್ನ ನೀವು ವಯೋಲೇಷನ್ ಮಾಡಿ ಕಟ್ಟಿರ್ತೀರಾ ಅಂತಹ ಭಾಗವನ್ನ ತೆರವುಗೊಳಿಸಲಾಗಿದೆ. ಯಾಕಂದ್ರೆ ಒಂದೊಂದು ಬಿಲ್ಡಿಂಗು 2 ಫ್ಲೋರ್ಗೆ ಅಪ್ರೂವಲ್ ತಗೊಂಡಿರ್ತಾರೆ. ಅವನು 3 ಫ್ಲೋರ್ 4 ಫ್ಲೋರ್ ಕಟ್ಟಿರ್ತಾನೆ. ಒಬ್ಬ 1 ಫ್ಲೋರ್ ತಗೊಂಡಿರ್ತಾನೆ, 2 ಫ್ಲೋರ್ 3 ಫ್ಲೋರ್ ಕೊಟ್ಟಿರ್ತಾನೆ. ಅಂತವೆಲ್ಲಾನು ನೆಲಸಮ ಆಗುತ್ತೆ. ಇದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಯಾಕಂತಂದ್ರೆ ₹1 ಕೂಡಿಕಿಟ್ಟಿರ್ತೀರಾ, ಅದನ್ನ ಕಳ್ಕೊಳ್ಳಿಕ್ ಹೋಗ್ಬೇಡಿ.
ಅನುಮೋದನೆಗೆ ಮೀರಿ 1 ಅಥವಾ 2 ಹೆಚ್ಚುವರಿ ಮಹಡಿಗಳನ್ನ ಅಕ್ರಮವಾಗಿ ನಿರ್ಮಿಸಿದ್ದಾರೆ ನಮ್ಮ ಬೆಂಗಳೂರಿನ ಜನ. ಇದು ಬರೀ ಬೆಂಗಳೂರಲ್ಲ, ಇಡೀ ಕರ್ನಾಟಕ ಪೂರ್ತಿನೂ ಅಪ್ಲಿಕೇಬಲ್ ಆಗುತ್ತೆ. ರೂರಲ್ ಆದ್ರೆ ನಾವ್ ಹೆಂಗ್ ಬೇಕಾದ್ರೂ ಹಂಗ್ ಕಟ್ಬೋದು ಅನ್ಕೋಬೇಡಿ, ಪಂಚಾಯತಿ ಲಿಮಿಟ್ ಅಲ್ಲೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಇದು ಯಾಕಂತಂದ್ರೆ ಹೆಚ್ಚುತ್ತಿರುವ ಸಾರ್ವಜನಿಕರ ಒತ್ತಡ, ಕಾನೂನು ದೂರುಗಳು ಮತ್ತೆ ನಿಯಮ ಬಾಹಿರವಾಗಿ ಕಟ್ಟಡ ನಿರ್ಮಾಣದ ಬಗ್ಗೆ ನಿವೇಶಿಗಳ ಕ್ಷೇಮಾಭಿವೃದ್ಧಿ ಸಂಘಗಳ ಪ್ರತಿಭಟನೆಗಳಿಗೆ ಸ್ಪಂದಿಸಿದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಿಮವಾಗಿ ತನ್ನ ವ್ಯಾಪ್ತಿಯಲ್ಲಿರುವ ಅಕ್ರಮ ಕಟ್ಟಡಗಳ ವಿರುದ್ಧ ನಿರ್ಣಾಯಕ ಶಿಸ್ತು ಕ್ರಮವನ್ನ ಪ್ರಾರಂಭಿಸಿದೆ. ಬಿಬಿಎಂಪಿ ಮುಖ್ಯ ಆಯುಕ್ತರ ಕಟ್ಟುನಿಟ್ಟಿನ ಆದೇಶದ ಮೇರೆಗೆ ಯಲಹಂಕ ವಲಯದ ಸುಮಾರು 30 ಕಟ್ಟಡದ ಅನಧಿಕೃತ ಫ್ಲೋರ್ಗಳನ್ನ ನಮ್ಮ ಬಿಬಿಎಂಪಿ ಇಂಜಿನಿಯರ್ ನೆಲಸಮಗೊಳಿಸಿದ್ದಾರೆ. ಯಲಹಂಕ ಉಪವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಸುಧಾಕರ್ ಅವರು ಮಾತನಾಡಿ ಅದೇ ಹೇಳ್ತಾ ಇದ್ರು, ಹೆಚ್ಚುವರಿ ಮಹಡಿಗಳಿಗೆ ಯಾವುದು ಕನ್ಸ್ಟ್ರಕ್ಷನ್ ಅನ್ನ ಮಾಡಿದ್ದಾರೆ ಅಂತಹ ಫ್ಲೋರ್ಗಳನ್ನ ತೆರವುಗೊಳಿಸಲಾಗಿದೆ. ಆದರೆ ಅನುಮೋದನೆ ಮೀರಿ 1 ಅಥವಾ 2 ಹೆಚ್ಚುವರಿ ಮಹಡಿಗಳನ್ನ ಯಾರೆಲ್ಲ ಅಕ್ರಮವಾಗಿ ನಿರ್ಮಿಸಿದ್ದೀರಾ ಅಂತಹ ಅಪಾರ್ಟ್ಮೆಂಟ್ಸ್ ಎಲ್ಲನೂ ನೆಲಸಮ ಆಗುತ್ತೆ. ಯಾಕಂತಂದ್ರೆ ಈ ಇಂಜಿನಿಯರ್ಸ್ ಎಲ್ಲ ಒಂದೇ ತರ ಇರಲ್ಲ, ಬಿಲ್ಡಿಂಗ್ ಪೂರ್ತಿನೂ ಹಾಳಾಗುತ್ತೆ. ಕಟ್ಟಡಕ್ಕೆ ಯಾವುದೇ ಹಾನಿಯಾಗದಂತೆ ಪಿಲ್ಲರ್ ಮತ್ತು ಮೇಲ್ಛಾವಣಿಗೆ ಯಾವುದೇ ತೊಂದರೆ ಮಾಡಿಲ್ಲದೆ ಈ 13 ಕಟ್ಟಡಗಳನ್ನ ತೆರವುಗೊಳಿಸಲಾಗಿದೆ. ನಮ್ಮ ಬಿಬಿಎಂಪಿ ವ್ಯಾಪ್ತಿಯ ಕೆಂಪೇಗೌಡ, ಚೌಡೇಶ್ವರಿ, ಹತ್ತೂರು, ಯಲಹಂಕ, ನ್ಯೂಟೌನ್ ಈ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಖಚಿತಪಡಿಸಿಕೊಂಡು ಯಾವ್ಯಾವ ಕಡೆಗೆ ಅಕ್ರಮವಾಗಿ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಇದಾಗ್ತಾ ಇದೆ ಅಲ್ಲೆಲ್ಲನೂ ತೆರವುಗೊಳಿಸಿದ್ದಾರೆ. ಇನ್ನು ನಿನ್ನೆ ಸೋಮವಾರ ಮುಂಜಾನೆ ಆರಂಭವಾದಂತಹ ಈ ಕಾರ್ಯಾಚರಣೆ ಸುಮಾರು ದಿನ ಪೂರ್ತಿನೂ ಕಾರ್ಯಾಚರಣೆ ನಡೆದಿದೆ. ಇನ್ನುಳಿದ ವಲಯಗಳಲ್ಲೂ ಕೂಡ ಇದೇ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಅಂತ ನಮ್ಮ ಬಿಬಿಎಂಪಿ ಆಯುಕ್ತರು ಎಲ್ಲ ಮೂಲಗಳ ಸಾಕ್ಷಿಯಾಗಿ ತಿಳಿಸಿದ್ದಾರೆ. ಮತ್ತೆ ವಿಲ್ಸನ್ ಗಾರ್ಡನ್ ನಲ್ಲಿರುವ ಬಿಜೆಪಿ ಮುಖಂಡ ಸುರೇಶ್ ಬಾಬು ಅವರಿಗೆ ಸಂಬಂಧಿಸಿದ ಒಂದು ಬಹುಮಹಡಿ ಕಟ್ಟಡದ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವ ಬಗ್ಗೆ ದಕ್ಷಿಣ ವಲಯದಲ್ಲಿ ದೂರು ಬಂದಿದೆ. ಕಟ್ಟಡವು 8 ಮಹಡಿಗಳನ್ನ ಮೀರಿದೆ. ಈ ಸಂಬಂಧ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ನಮ್ಮ ಚಿಕ್ಕಪೇಟೆ ವಿಧಾನಸಭಾ ಕಾರ್ಯನಿರ್ವಾಹಕ ಇಂಜಿನಿಯರ್ ಮತ್ತೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರಿಗೆ ನೋಟಿಸ್ ಕೂಡ ಸರ್ವ್ ಆಗಿದೆ. ಯಾರೇ ಆಗಿರ್ಲಿ, ಇನ್ನು ಮೇಲೆ ಅಧಿಕಾರಿಗಳಿಗೆ ಫಸ್ಟ್ ಏಟು, ಆಮೇಲೆ ಪಬ್ಲಿಕ್ಗೆ. ಇಸಿಸಿ ರಸ್ತೆ, ಅಥಾಶ್ರೀ ಲೇಔಟ್, ವೈಟ್ ಫೀಲ್ಡ್ ಮತ್ತೆ ಕೆಆರ್ ಪುರಂ ಈ ಸುತ್ತಮುತ್ತಲ ಹಲವಾರು ಅಕ್ರಮ ನಿರ್ಮಾಣಗಳನ್ನ ಗುರುತಿಸಲಾಗಿದ್ದು, ಮಹದೇವಪುರ ವಲಯದಲ್ಲಿ ಕೂಡ ಮುಂದಿನ ಹಂತದಲ್ಲಿ ತೆರವು ಕಾರ್ಯಾಚರಣೆಯನ್ನ ಆರಂಭಿಸುವ ಎಲ್ಲ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಯಾವುದೇ ಒಂದು ಬಿಲ್ಡಿಂಗ್ ಆಗ್ಲಿ ಕಟ್ಟೋದಕ್ಕೂ ಮುಂಚೆ 100 ಸಾರಿ ಯೋಚನೆ ಮಾಡಬೇಕು. ವಿತೌಟ್ ಪ್ಲಾನ್ ಅಪ್ರೂವಲ್ ಯಾವುದೇ ಕಾರಣಕ್ಕೂ ಕಟ್ಟಕೋಗ್ಬಿಡಿ. ಪ್ಲಾನ್ ಅಪ್ರೂವಲ್ ತಗೊಂಡಿದ್ರು, ಎಷ್ಟು ಫ್ಲೋರ್ ತಗೊಂಡಿದ್ರೆ ಅಷ್ಟು ಫ್ಲೋರ್ ಮಾತ್ರನೇನೆ ನೀವು ಬಿಲ್ಡಿಂಗ್ ಅನ್ನ ಕಟ್ಟಿ. ಕಾನೂನಿನ ಪ್ರಕಾರ ಅನಧಿಕೃತ ಭಾಗ ತೆರವು ಕಾರ್ಯಾಚರಣೆ ಏನು ಮಾಡಲಾಗುತ್ತಿದೆ, ಆರಂಭದಲ್ಲಿ ಆಸ್ತಿ ಮಾಲೀಕರು 7 ದಿನಗಳೊಳಗೆ ಪರವಾನಗಿಗಳು, ನಕ್ಷೆ ಮತ್ತೆ ಸಂಬಂಧಿತ ಅನುಮೋದನೆಗಳನ್ನು ಒದಗಿಸುವಂತೆ ಬಿಬಿಎಂಪಿ ಕಾಯ್ದೆ 2020 ಸೆಕ್ಷನ್ 313 ಅಡಿಯಲ್ಲಿ ನೋಟಿಸ್ ಕೂಡ ಆಲ್ರೆಡಿ ನೀಡಿತ್ತು. ಆ ನೋಟಿಸ್ ನೀಡಿ ಆಮೇಲೇನೆ ಇವರು ತೆರವು ಕಾರ್ಯಾಚರಣೆಯನ್ನು ಕೂಡ ಇದು ಮಾಡಿರೋದು. ಇದರ ನಂತರ ಕಟ್ಟಡದ ಬೈಲ ಉಲ್ಲಂಘನೆಯನ್ನು ದೃಢೀಕರಿಸುವ ಸೆಕ್ಷನ್ 248/1, 248/2, 248/3 ಅಡಿಯಲ್ಲಿ ನೋಟಿಸ್ಗಳನ್ನ ನೀಡಿ
ಅಂತಿಮವಾಗಿ ಸೆಕ್ಷನ್ 356 ರ ಅಡಿಯಲ್ಲಿ ಅನಧಿಕೃತ ಭಾಗಗಳನ್ನು ತೆರವುಗೊಳಿಸಲು ಮಾಲೀಕರಿಗೆ ಸೂಚಿಸಲಾಗಿತ್ತು. ಆದರೆ ಅವರು ಹಾಗೆ ಮಾಡದ ಹಿನ್ನೆಲೆಯಲ್ಲಿ, ಯಾಕಂತಂದ್ರೆ ಬಿಬಿಎಂಪಿ ಚಾನ್ಸ್ ಅನ್ನ ಕೊಟ್ಟಿತ್ತು, ಆ ಏನು ಎಕ್ಸ್ಟ್ರಾ ಫ್ಲೋರ್ಸ್ ಇದೆ ಅವನ್ನ ತೆರವುಗೊಳಿಸಿ ಅಂತ ಹೇಳ್ಬಿಟ್ಟು. ಆದ್ರೆ ಯಾವುದೇ ಯಾವುದೇ ಕಟ್ಟಡ ಮಾಲೀಕರು ಅದನ್ನ ಮಾಡದ ಕಾರಣ ಬಿಬಿಎಂಪಿ ಅವರೇನೇನೆ ಇಟೇಚ್ ಅನ್ನ ತಗೊಂಡೋಗಿ ಎಲ್ಲ ಕಟ್ಟಡಗಳನ್ನ ಏನು ಇಲ್ಲಿಗಲ್ ಆಗಿ ಫ್ಲೋರ್ಸ್ ಕಟ್ಟಿದ್ರು ಆ ಭಾಗವನ್ನ ತೆರವುಗೊಳಿಸಿದ್ದಾರೆ. ಆದ್ರಿಂದಲೇನೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಿರೋದು, ಯಾರೇ ಕಟ್ಟಬೇಕಂದ್ರೂ ಕೂಡ ನಿಮ್ಗೆ ಪ್ಲಾನ್ ಅಪ್ರೂವಲ್, ಸಿಸಿ, ಓಸಿ ಅಷ್ಟು ಇದು ಮಾಡ್ಕೊಂಡೇನೆ ಕನ್ಸ್ಟ್ರಕ್ಷನ್ ಅನ್ನ ಶುರು ಮಾಡಿ. ಅವಾಗ ಮಾತ್ರನೇನೆ ನಿಮ್ಗೆ ಬೆಸ್ಕಾಂ, BWSSB ಎಲ್ಲ ತರಹದ ಅಮ್ಯುನಿಟೀಸ್ ಕೂಡ ನಿಮ್ಗೆ ಸಿಗುತ್ತೆ. ಯಾವುದೇ ತೊಂದರೆ ಅನ್ನೋದು ಆಗಲ್ಲ. ನೀವು ಹಾಕಿ ಬಂಡವಾಳ ಹಾಕಿ ಕಟ್ಟಿದ್ರು ಕೂಡ ಅದು ನಿಮ್ಗೆ ಪರ್ಮನೆಂಟ್ ಆಗಿರುತ್ತೆ. ಇಲ್ಲ ಅಂತಂದ್ರೆ ಈ ತರ ಹಿಂಸೆ, ಇವಾಗ ಅವರು ಬರ್ತಾರೆ ಅದೆಲ್ಲಾನು ಕೆಡುತ್ತಾರೆ, ಎಲ್ಲಾದ್ರೂ ಕ್ರ್ಯಾಕ್ ಬಂತು ಏನ್ ತಾನೇ ಮಾಡ್ತೀರಾ. ಆದ್ರಿಂದ ಪ್ರತಿಯೊಬ್ರು ಕೂಡ ಪ್ಲಾನ್ ಅಪ್ರೂವಲ್ ಇಲ್ಲದೆ ಯಾರು ಕೂಡ ಕನ್ಸ್ಟ್ರಕ್ಷನ್ ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದು ನನ್ನ ಸಜೆಷನ್. ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.